Hi, hello, welcome to my Kavya education tutorial channel. ಇಂದಿನ ಕ್ಲಾಸಲ್ಲಿ ಮೀನಿಂಗ್ ಆಫ್ HRMನ ತಿಳ್ಕೊಂಡಿದ್ವಿ. ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಇವಾಗ ಡೆಫಿನೇಷನ್ ಆಫ್ HRMನ ತಿಳ್ಕೊಳ್ಳೋಣ. According to Flippo, human resource management is the planning, organizing, directing, and controlling of the procurement, development, compensation, integration, maintenance, and reproduction of human resources to the end that individual, organizational, and societal objectives are accomplished. ಫ್ಲಿಪೋ ಪ್ರಕಾರ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ಲಾನಿಂಗ್. ಏನಪ್ಪ ಈ ಪ್ಲಾನಿಂಗ್ ಅಂದರೆ? ಈ ಪ್ಲಾನಿಂಗ್ ಅನ್ನೋದು ಪ್ರೀ ಡಿಟರ್ಮಿನೇಟೆಡ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಮುಂದೆ ಏನೇನು ಆಗ್ಬೋದು ಅಂತ ಅಸಂಪ್ಷನಲ್ಲಿ ನಾವು ಪ್ಲ್ಯಾನ್ನ ಪ್ರಿಪೇರ್ ಮಾಡಿರ್ತೀವಿ. ಈ ಪ್ಲಾನಿಂಗ್ ಮಾಡೋದ್ರಿಂದ ನಾವು ಪ್ರಾಬ್ಲಮ್ಸ್ಗಳನ್ನ ಪ್ರಿವೆಂಟ್ ಮಾಡ್ಬೋದು ಅಷ್ಟೇ, ಬಟ್ ನಾವು ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ದಿಸ್ ಪ್ಲಾನಿಂಗ್ ಈಸ್ ನಥಿಂಗ್ ಬಟ್ ವೇರ್ ಟು ಡೂ, ವೆನ್ಸ್ ಟು ಡೂ, ಹೌ ಟು ಡೂ, ವಾಟ್ ಟು ಡೂ, ಹೂ ಟು ಡೂ, ವೈ ಟು ಡೂ. ಅಂದರೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಯಾಕೆ ಮಾಡಬೇಕು, ಯಾರು ಆ ಕೆಲಸನ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥದ್ದೇ ಪ್ಲಾನಿಂಗ್. ನೆಕ್ಸ್ಟ್ ಆರ್ಗನೈಸಿಂಗ್ ಅಂತ ಅಂದರೆ ಏನು? ಆರ್ಗನೈಸ್ ಅಂತ ಅಂದರೆ ಯಾವ್ಯಾವ ರಿಸೋರ್ಸಸ್ನ ಎಲ್ಲೆಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು, ಎಲ್ಲೆಲ್ಲಿ ಆರ್ಗನೈಸ್ ಮಾಡಬೇಕು, ಎಲ್ಲೆಲ್ಲಿ ನಾವು ನೀಟಾಗಿ ಅರೇಂಜ್ ಮಾಡಬೇಕು ಅನ್ನೋದನ್ನು ಆರ್ಗನೈಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಡೈರೆಕ್ಟಿಂಗ್. ಏನಿದು ಡೈರೆಕ್ಟಿಂಗ್ ಅಂತಪ್ಪ ಅಂದರೆ? ಡೈರೆಕ್ಟಿಂಗ್ ಅಂತ ಅಂದರೆ ಈ HRM ಏನಿರ್ತಾರೆ ಅವರು ಎಂಪ್ಲಾಯೀಸ್ಗೆ ಪ್ರಾಪರ್ ಡೈರೆಕ್ಷನ್ನ ತೋರಿಸ್ಬೇಕು. ಹೀಗೆ ಮಾಡು, ಹಾಗೆ ಮಾಡು ಅಂದರೆ ಅವ್ರನ್ನ ಮೋಟಿವ್ ಮಾಡಬೇಕು. ನೀಟಾಗಿ ಅವರು ಕರೆಕ್ಟಾಗಿ ಒಂದು ಗೈಡ್ಲೈನ್ಸ್ನ ಕೊಟ್ಬಿಟ್ರೆ ಆವಾಗ ಎಂಪ್ಲಾಯೀಸ್ಗಳು ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಡೈರೆಕ್ಟಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಕಂಟ್ರೋಲಿಂಗ್ ಅಂತ ಅಂದರೆ ಎಂಪ್ಲಾಯೀಸು ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಪ್ರಕಾರನೇ ವರ್ಕ್ ಮಾಡ್ತಿದ್ದಾರಾ ಇಲ್ವಾ ಅನ್ನೋದನ್ನ ಅವ್ರು ಏನು ಮಾಡಬೇಕಾಗುತ್ತೆ, ಚೆಕ್ಔಟ್ ಮಾಡಬೇಕಾಗುತ್ತೆ. ಅವ್ರು ಏನಾದರೂ ಕರೆಕ್ಟಾಗಿ ವರ್ಕ್ ಮಾಡ್ತಿಲ್ಲ ಅಂದರೆ ಪ್ರಾಬ್ಲಮ್ ಏನಾಗ್ತಿದೆ ಅನ್ನೋದನ್ನ ಇವರು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿ ಆ ಪ್ರಾಬ್ಲಮ್ನ ಇವರು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಪ್ರೊಕ್ಯೂರ್ಮೆಂಟ್ ಅಂತ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಏನಿರ್ತಾರೆ ಅವರು ಹ್ಯೂಮನ್ ರಿಸೋರ್ಸಸ್ನ ಅವರು ಪ್ರೊಕ್ಯೂರ್ ಮಾಡಬೇಕಾಗತ್ತೆ, ಸಂಗ್ರಹಿಸಬೇಕಾಗತ್ತೆ. ನೆಕ್ಸ್ಟ್ ಒನ್ ಡೆವಲಪ್ಮೆಂಟ್ ಅಂತ ಅಂದರೆ HRM ಏನಿರ್ತಾರೆ ಅವರು ಎಂಪ್ಲಾಯೀಸ್ಗಳಿಗೆ ಪ್ರಾಪರಾಗಿ ಟ್ರೈನಿಂಗ್ ಕೊಡಬೇಕು ಮತ್ತು ರಿಲೇಟೆಡ್ ಟು ದ ಜಾಬ್ ಬಗ್ಗೆ ಅವ್ರನ್ನ ಎಜುಕೇಟ್ ಮಾಡಬೇಕು. ಆವಾಗ ಎಂಪ್ಲಾಯ್ ಚೆನ್ನಾಗಿ ವರ್ಕ್ ಮಾಡ್ತಾರೆ. ವರ್ಕ್ ಮಾಡಿದ್ರೆ ಕಂಪನಿ ಗ್ರೋತ್ ಆಗುತ್ತೆ ಮತ್ತು ಅವ್ರ ಕರಿಯರು ಗ್ರೋತ್ ಆಗುತ್ತೆ. ಓಕೆನಾ? ಸೊ HRM ಏನು ಮಾಡಬೇಕು? ಎಂಪ್ಲಾಯೀಸ್ನ ಡೆವಲಪ್ ಮಾಡಬೇಕು ಥ್ರೂ ಗಿವಿಂಗ್ ಪ್ರಾಪರ್ ಟ್ರೈನಿಂಗ್. ನೆಕ್ಸ್ಟ್ ಒನ್ ಕಂಪನ್ಸೇಷನ್ ಅಂತ ಅಂದರೆ ಇಲ್ಲಿ HRM ಏನು ಮಾಡ್ತಾರೆ ಅಂದರೆ ಕಂಪನೀಲಿ ಯಾವುದೇ ಥರ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಕರೆಕ್ಟಾಗಿರ್ತಕ್ಕಂಥ ಸೊಲ್ಯೂಷನ್, ಪರಿಹಾರನ ಹುಡುಕಿ ಅವರು ಕೊಡಬೇಕಾಗತ್ತೆ. ಇದು HRM ಕೆಲಸ ಆಗಿರುತ್ತೆ. ನೆಕ್ಸ್ಟು ಇಂಟಿಗ್ರೇಷನ್ ಅಂತ ಅಂದರೆ ಏಕೀಕರಣ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಏನಿರ್ತಾರೆ ಅವರು ಎಂಪ್ಲಾಯೀಸ್ಗಳಾಗಿರ್ಬೋದು ಅಥವಾ ವರ್ಕರ್ ಆಗಿರ್ಬೋದು, ಅವ್ರದ್ದು ಮೈಂಡ್ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಅವ್ರ ಗೋಲ್ಸು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈ ಎಲ್ಲ ಇಂಡಿವಿಜುವಲ್ ಗೋಲ್ನ ತೊಗೊಂಡೋಗಿ ಅವರು ಆರ್ಗನೈಸೇಷನ್ ಗೋಲ್ ಕಡೆಗೆ ತೊಗೊಂಡೋಗ್ಬೇಕಾಗಿರುತ್ತೆ. ಓಕೆನಾ? ಇದು HRM ವರ್ಕ್ ಆಗಿರುತ್ತೆ. ಒನ್ ಮೇಂಟೆನೆನ್ಸ್ ಆ್ಯಂಡ್ ರೀಪ್ರೊಡಕ್ಷನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಅಂದರೆ ಇವ್ರನ್ನ ಪ್ರಾಪರಾಗಿ ನಾವು ಮೇಂಟೈನ್ ಮಾಡಬೇಕು. ಹ್ಯೂಮನ್ ರಿಸೋರ್ಸಸ್ ಏನಾದರೂ ಕಮ್ಮಿ ಆದಾಗ ನಾವು ಕರೆಕ್ಟಾಗಿ ಹೈರ್ ಮಾಡ್ಕೊತಾ ಹೋಗಬೇಕು. ಓಕೆನಾ? ಸೊ ಅಟ್ ದ ಎಂಡಲ್ಲಿ ಇಂಡಿವಿಜುವಲು ಮತ್ತು ಆರ್ಗನೈಸೇಷನು, ಸೊಸೈಟಿಗಳು ಎಲ್ಲ ಗೋಲು ಸಹ ಏನಾಗುತ್ತೆ, ರೀಚ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಡೆಫಿನೇಷನ್ ಆಫ್ HRM. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.